30-40 ಡೈಮೆನ್ಷನ್ ಅಲ್ಲಿ ಮಿನಿ ಅಪಾರ್ಟ್ಮೆಂಟ್ ತರ ಒಂದು ಮಾಡಿದ್ರೆ ಹ್ಯೂಜ್ ಪಾರ್ಕಿಂಗ್ ಸ್ಪೇಸ್ ಇದೆ ಅಲ್ಲ ಮೇಡಮ್. ಇಲ್ಲಿ ಆಲ್ಮೋಸ್ಟ್ ಒಂದು 2 ಕಾರ್ಸ್ ಪಾರ್ಕ್ ಮಾಡೋ ಇದು ಲಿಫ್ಟ್ ಆಕ್ಸೆಸ್ ಮೇಲ್ಗಡೆ ತನಕನೂ ಇದೆ. ಓನರ್ ಹೌಸ್ ತನಕನೂ ಲಿಫ್ಟ್ ಪ್ರೊವೈಡ್ ಮಾಡಿದ್ವಿ. ಸೊ ಇದು ಕೂಡ ಸ್ಟ್ಯಾಂಡರ್ಡ್ ಸೈಜ್ ಡೋರ್ಸ್ ಬರುತ್ತೆ. ಇಲ್ಲಿ ಬಂದ್ಬಿಟ್ಟು ಬೆಡ್ರೂಮ್ ಬರುತ್ತೆ. 7x4 ಇದೆ ಸರ್ ಸ್ಟ್ಯಾಂಡ್ ಡೈಮೆನ್ಷನ್ ಬಂದ್ಬಿಟ್ಟು. ಸೊ ಲಿವಿಂಗ್ ಏರಿಯಾ ಬಂದಿದ ತಕ್ಷಣ ಒಂದು ಹೈಲೈಟ್ ಅಂದ್ರೆ POP ಬರುತ್ತೆ ಸರ್. ಇಲ್ಲಿ ಇದು ಬಂದ್ಬಿಟ್ಟು ಮಾರ್ಬಲ್ ಫಿನಿಶ್ ಲ್ಯಾಮಿನೇಟ್ ಕೊಟ್ಟಿರೋದು ಸರ್. ಈ ಕಡೆ ಬಂದ್ಬಿಟ್ಟು ಇದು ಓಪನ್ ಪೂಜಾ ರೂಮ್ ಸರ್. ಇದು ಮಾಸ್ಟರ್ ಬೆಡ್ರೂಮ್ ಬಂದ್ಬಿಟ್ಟು ಡ್ರೈ ಮತ್ತೆ ವೆಟ್ ಕಾನ್ಸೆಪ್ಟ್ ಅಲ್ಲಿ ಮಾಡ್ಕೊಂಡು. ನೆಕ್ಸ್ಟ್ ಬಂದ್ಬಿಟ್ಟು ಕಿಚನ್ ಸರ್. ಇದಕ್ಕೂ ಕೂಡ ನಾವು POP ವರ್ಕ್ಸ್ ಎಲ್ಲ ಮಾಡ್ತಾ ಇದ್ದೀರಾ. ಈ ಕಡೆ ಬರೋರು ಹೋಗೋರು ಕೂಡ ಕೇಳ್ತಾರೆ, ಚೆನ್ನಾಗಿ ಬಂದಿದೆ ಬಿಲ್ಡಿಂಗ್. ಸೊ ನಮ್ಮ ಮುಂದೆ ನೋಡ್ತಿರ್ಬೋದು ರೈಸ್ ಆನ್ ಬಿಲ್ಡರ್ಸ್ ಕಡೆಯಿಂದ ಸುಷ್ಮಿತಾ ಮೇಡಮ್ ಇದ್ದಾರೆ. ನಮಸ್ತೆ ಮೇಡಮ್. ಹಾಯ್ ಸರ್. ಇವ್ರು ಆ್ಯಕ್ಚುಲಿ ಬಂದ್ಬಿಟ್ಟು ಮಾರ್ಕೆಟಿಂಗ್ ಎಲ್ಲ ಹ್ಯಾಂಡಲ್ ಮಾಡ್ತಾರೆ. ಇವರೇ ಈ ಪ್ರಾಜೆಕ್ಟ್ ಬಗ್ಗೆ ಎಲ್ಲ ಇವತ್ತು ಎಕ್ಸ್ಪ್ಲೈನ್ ಮಾಡೋದು. ಸೊ ಯೂಶಲಿ ಏನಂದರೆ ಲಾಸ್ಟ್ ಟೈಮ್ ನಿಮ್ಮದು ಪ್ರಾಜೆಕ್ಟ್ ಆದರೆ ಒಂದು ಫಾರ್ಮ್ ಹೌಸ್ ಟೈಪ್ ಒಂದು ಕಾನ್ಸೆಪ್ಟ್ ಮಾಡಿದ್ರಿ. ಒಂದೊಂದು ಸತಿನೂ ಒಂದೊಂದು ಡಿಫ್ರೆಂಟ್ ಪ್ರಾಜೆಕ್ಟ್ ಎಲ್ಲ ತೋರಿಸ್ತಾ ಇರ್ತೀರಾ. ಈ ಸತಿ ಆ್ಯಕ್ಚುಲಿ ಬಂದ್ಬಿಟ್ಟು ಒಂದು 30-40 ಡೈಮೆನ್ಷನಲ್ಲಿ ಮಿನಿ ಅಪಾರ್ಟ್ಮೆಂಟ್ ಥರ ಒಂದು ಮಾಡಿದ್ದೀರಾ. ಆ್ಯಕ್ಚುಲಿ 30-40 ಅಂತಲೇ ಕಾಣಿಸಲ್ಲ, ಅಷ್ಟೊಂದು ಪ್ರೀಮಿಯಮ್ ಆಗೇ ದೊಡ್ಡದಾಗಿ ಕಾಣಿಸುತ್ತೆ. ಸೊ ರೈಸ್ ಆನ್ ಬಿಲ್ಡರ್ಸ್ ಕಂಪನಿ ಲೈಕ್ ಯೂಶಲಿ ಒಂದೊಂದು ವೀಡಿಯೋ ಮಾಡಿದಾಗಲೂ ಒಂದು ಡಿಫ್ರೆಂಟ್ ಪ್ರಾಜೆಕ್ಟ್ಸ್ ಇರುತ್ತಲ್ಲ. ಸೊ ನಿಮ್ದು ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ಏನಿದೆ ಮತ್ತು ಕಂಪ್ಲೀಟೆಡ್ ಪ್ರಾಜೆಕ್ಟ್ಸ್ ಎಷ್ಟು ಮಾಡಿ? ಹಾಯ್ ಸರ್, ನನ್ನ ಹೆಸರು ಸುಷ್ಮಾ ಅಂತ, ಮಾರ್ಕೆಟಿಂಗ್ ಟೀಮಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ರೈಸ್ ಆನ್ ಬಿಲ್ಡರ್ಸಲ್ಲಿ. ಆ್ಯಕ್ಚುಲಿ ಕಂಪ್ನಿಗೆ ಆಲ್ರೆಡಿ 7+ ಇಯರ್ಸ್ ಏಜ್ ಆಗಿದೆ. ನಮ್ಮದು ಕಂಪ್ಲೀಟ್ ಆಗಿ 50+ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ ಆಲ್ರೆಡಿ. 40+ ಈಗ ಆನ್ ಗೋಯಿಂಗ್ ಮಾಡ್ತಾ ಇದ್ವಿ. ನಾವು ಆಲ್ ಓವರ್ ಬ್ಯಾಂಗ್ಳೂರು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ ಸರ್. ಈಗ ಸರ್ಜಾಪುರ್, ನಾರ್ತ್, ವೆಸ್ಟ್ ಕಂಪ್ಲೀಟ್ ಬ್ಯಾಂಗ್ಳೂರತ್ತು ಮಾಡ್ತಾ ಇದ್ದೀವಿ. ಈಗ ಅದ್ರ ನೆಕ್ಸ್ಟ್ ಬಂದುಬಿಟ್ಟು ಅಪಾರ್ಟ್ಮೆಂಟ್ ಬ್ಯಾಂಗ್ಳೂರು ಅಂದರೆ ತುಮಕೂರು ಮಾಡ್ತಾ ಇದ್ದೀವಿ, ಮೈಸೂರು ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ಚಿಕ್ಕಬಳ್ಳಾಪುರದಲ್ಲಿ ಫಾರ್ಮ್ ಹೌಸ್ ಆಲ್ರೆಡಿ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದೀವಿ ಸರ್ ನಾವು. ಓಕೆ, ಸೂಪರ್ ಮೇಡಮ್. ಸೊ ಇವತ್ತು ಈ ಪ್ರಾಜೆಕ್ಟ್ ಏನಂದರೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ತುಂಬ ಜನ ಏನಂದರೆ ಇವಾಗ ಮನೆ ಕಟ್ಟಬೇಕಾದ್ರೆ ಒಂದು ಮನೆ ಕಟ್ಟಾದ್ಮೇಲೆ ಅದರಿಂದ ಒಂದು ಇನ್ಕಮ್ ಜನ್ರೇಟ್ ಆಗಬೇಕು, ರೆಂಟಲ್ ಬರಬೇಕು ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ. ಬಟ್ ಇದು ಲೈಕ್ ಅಪಾರ್ಟ್ಮೆಂಟ್ ಟೈಪೇ ಬಂದಿದೆ ಆ್ಯಕ್ಚುಲಿ. ಯೂಶಲಿ ಏನಂದರೆ ಒಂದು 30-40 ಒಂದು ಮನೆನೇ ಪ್ಲ್ಯಾನ್ ಮಾಡ್ತಾರೆ, ಬಟ್ ನೀವು ಅಪಾರ್ಟ್ಮೆಂಟ್ ಟೈಪ್ ಪ್ಲ್ಯಾನ್ ಮಾಡಿ ಕಟ್ಟಿದ್ದೀರಾ. ಸೊ ತುಂಬ ಜನ ಹತ್ರ 30-40 ಸೈಟ್ ಇದ್ದರೂ ಈ ಥರ ಮಾಡಿಕೊಡ್ತೀರಲ್ಲ ನೀವು? ಹೌದು ಸರ್, ಆ ಥರ ಮಾಡ್ಕೊಡ್ತೀವಿ. ಆ್ಯಕ್ಚುಲಿ ಇದು ಡೈಮೆನ್ಷನ್ ಬಂದ್ಬಿಟ್ಟು 40-30 ಇದೆ. ಓಕೆ, ಫ್ರಂಟ್ 40 ಬರುತ್ತೆ, ಸೈಡ್ 30 ನೆಕ್ಸ್ಟ್ ಬಂದ್ಬಿಟ್ಟು 30 ಬರುತ್ತೆ ಸರ್. ಅದು ಅದ್ರ ನೀವು ನೋಡ್ಬೋದು ಅಂದರೆ ಎಲಿವೇಶನ್ ಪಾರ್ಟ್ ಯಾವ ಥರ ಒಂದು ಡೀಟೇಲಿಂಗ್ ಕೊಟ್ಟಿದ್ದೀರಾ ಅದ್ರ ಬಗ್ಗೆ? ಎಲಿವೇಶನ್ ಬಂದ್ಬಿಟ್ಟು ಸರ್ ನಾವು ಬಬಲ್ ಗ್ರೇ ಟೆಕ್ಸ್ಚರ್ ತೊಗೊಂಡಿದ್ದೀವಿ. ಅದಕ್ಕೆ ಕಾಂಬಿನೇಷನ್ ಆಗಿ ವೈಟ್ ತೊಗೊಂಡಿದ್ದೀವಿ ಸರ್. ಅದ್ರ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಇಲ್ಲಿ ಶಾಪ್ ಕೊಟ್ಟಿದ್ದೀವಿ ಸರ್ ನಾವು ಒಂದು. ಓಕೆ, ಎಷ್ಟು ಡೈಮೆನ್ಷನ್ ಬರುತ್ತೆ? ಇದು 10x10 ಶಾಪ್ ಬರುತ್ತೆ ಸರ್ ಅದು. ಅದ್ರ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಅದು ವೈಟ್ ಮತ್ತು ಡಾರ್ಕಿಗೋಸ್ಕರನೇ HPL ಶೀಟ್ನ ಯೂಸ್ ಮಾಡ್ಕೊಂಡಿದ್ವಿ. ಇಟ್ಸ್ ಲೈಕ್ ಪ್ರೀಮಿಯಂ ಕ್ವಾಲಿಟಿನೂ ಪ್ರೀಮಿಯಮೂ ಆಗುತ್ತೆ, ಅದ್ರ ನೆಕ್ಸ್ಟ್ ಡ್ಯೂರಬಿಲಿಟಿನೂ ಆಗುತ್ತೆ. ಅಂದರೆ ಇನ್ ದ ಸೆನ್ಸ್ ಅದು ಆಚೆ ಇರೋದ್ರಿಂದ ವಾಟರ್ ಪ್ರೂಫ್ ಕೂಡ ಆಗುತ್ತೆ ಸರ್. ಅದಕ್ಕೋಸ್ಕರ ಅದನ್ನ ಕಾಂಬಿನೇಷನ್ ಕೂಡ ಯೂಸ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಟಿಂಟೆಡ್ ಗ್ಲಾಸ್ ಎಲ್ಲ ಹೌದು ಸರ್. ಹೌದು ಸರ್. ಅದು ಇನ್ಸೈಡ್ ಇಂದ ನಾವು ಏನಾದ್ರು ರೂಮಿಂದ ಬಂದ್ವಿ ಅಂದ್ರೆ ಅಲ್ಲಿ UPVC ವಿತ್ ಟಿಂಟೆಡ್ ಗ್ಲಾಸ್ ಕೊಟ್ಟಿದ್ದೀವಿ ಸರ್. ಈಗ ವೆಂಟಿಲೇಷನ್, ಈಗ ಎನಿ ಟೈಮ್ ಫ್ಯಾನ್ ಯೂಸ್ ಮಾಡೋಕ್ಕಾಗಲ್ಲ ನಾವು, ಹಂಗಾಗಿ ವೆಂಟಿಲೇಷನ್ಗೋಸ್ಕರ UPVC ವಿಂಡೋ ಕೊಟ್ಟಿದ್ದೀವಿ ಸರ್. ಓಕೆ, ನೆಕ್ಸ್ಟ್ ನಿಮ್ಮಲ್ಲಿ ಏನಂದ್ರೆ ಲೈಕ್ 4 ಟೈಪ್ಸ್ ಆಫ್ ಪ್ಯಾಕೇಜಸ್ ಇರುತ್ತೆ ಯೂಶಲಿ. ಸೊ ಇದು ಯಾವ ತರ ಪ್ಯಾಕೇಜ್ ಅಲ್ಲಿ ಬಂದಿದೆ? ಆಕ್ಚುಲಿ ನಮ್ದು ಬಂದ್ಬಿಟ್ಟು 1680 ಇಂದ ಸ್ಟಾರ್ಟ್ ಆಗುತ್ತೆ ಸರ್. 1680 ಇಂದ 2100 ತನಕನೂ ಸ್ಟಾರ್ಟ್ ಆಗುತ್ತೆ. ಈಗ ಬೇಸಿಕ್, ಸ್ಟ್ಯಾಂಡರ್ಡು, ಪ್ರೀಮಿಯಮು, ಲಕ್ಸುರಿ 4 ಪ್ಯಾಕೇಜಸ್ ಇದೆ. ಅದ್ರಲ್ಲಿ ಬಂದ್ಬಿಟ್ಟು ನಾವು ತಗೊಂಡಿರೋದು ಸ್ಟ್ಯಾಂಡರ್ಡ್ ತಗೊಂಡಿದ್ದೀವಿ. 1850 ಪ್ಯಾಕೇಜ್ ಅಲ್ಲಿ ಮಾಡಿರೋ ಬಿಲ್ಡಿಂಗ್ ಸರ್ ಇದು. ಆಕ್ಚುಲಿ ಇಟ್ಸ್ ಲುಕ್ ಲೈಕ್ ಎ ಮಿನಿ ಅಪಾರ್ಟ್ಮೆಂಟ್. ಈಗ ನೋಡ್ಬಿಟ್ಟು ಫಸ್ಟ್ ಫ್ಲೋರ್ ಅಲ್ಲಿ 1 BHK ಮತ್ತೆ 2 BHK ಬರುತ್ತೆ ಸರ್. ನೆಕ್ಸ್ಟ್ ಸೆಕೆಂಡ್ ಫ್ಲೋರ್ ಅಲ್ಲಿ 1 BHK ಮತ್ತೆ 2 BHK ಬರುತ್ತೆ. ನೀವು ಥರ್ಡ್ ಫ್ಲೋರ್ ಅಲ್ಲಿ ಬಂದ್ಬಿಟ್ಟು ಓನರ್ ಹೌಸ್ ಬರುತ್ತೆ. ಗ್ರೌಂಡ್ ಫ್ಲೋರ್ ಅಲ್ಲಿ 1 RK ಬರುತ್ತೆ. ಎಸ್ ಸರ್, 1 RK ಬರುತ್ತೆ ಸರ್. ಸೊ ನೆಕ್ಸ್ಟ್ ಇವಾಗ ಎಂಟ್ರೆನ್ಸ್ ಅಲ್ಲಿ ಬರಬೇಕಾದ್ರೆ ಆ ಕಡೆನೂ ಒಂದು ಪ್ಲಾಂಟೇಶನ್ ಪಾಟ್ಸ್ ಎಲ್ಲ ಇಡಕ್ಕೆ. ಈಗ ಮಿನಿ ಅಪಾರ್ಟ್ಮೆಂಟ್ ಅಂದ್ರೆ ಎಲ್ಲರೂ ಗಾರ್ಡನ್ ಎಲ್ಲ ಕೇಳ್ತಾ ಇರ್ತಲ್ಲ, ಹಂಗಾಗಿ ನಾವು ಇಲ್ಲೇಗೋಸ್ಕರ ಪ್ಲಾಂಟರ್ ಬಾಕ್ಸ್ ರೆಡಿ ಮಾಡ್ಕೊಂಡಿದ್ದೀವಿ. ಫ್ರಂಟ್ ಅಲ್ಲೇ ಇಟ್ಸ್ ಡಿಸೈನ್ ಕೂಡ ಪರ್ಪಸ್ ಮಾಡ್ಕೊಬಹುದು ಸರ್ ನಾವು. ನೆಕ್ಸ್ಟ್ ಗೇಟಿಗೆ ಬಂದ್ರೆ ಇದು ಯಾವ ತರ ಮೆಟೀರಿಯಲ್ಸ್, ಯಾವ ತರ ಪ್ಲಾನ್ ಮಾಡಿದ್ದೀರಾ? ಆಕ್ಚುಲಿ ಗೇಟ್ ಬಂದ್ಬಿಟ್ಟು ಇದು ಸ್ಟೈನ್ಲೆಸ್ ಸ್ಟೀಲ್ ಅಲ್ಲಿ ಯೂಸ್ ಮಾಡ್ಕೊಂಡಿದ್ದೀವಿ ಸರ್. ಅದಕ್ಕೋಸ್ಕರ ನಾವು ಕಾಂಬಿನೇಷನ್ ಆಗಿ, ಈಗ ಎಲಿವೇಶನ್ ಕಾಂಬಿನೇಷನ್ ಆಗಿ HPL ಶೀಟ್ ನ ತಗೊಂಡಿದ್ದೀವಿ ಸರ್. ಇದು ಕೂಡ ನಮಗೆ ಚೆನ್ನಾಗಿ ಕಾಣಿಸುತ್ತೆ. ಈಗ
ಎಲಿವೇಶನ್ ಮತ್ತೆ ಗೇಟ್ ಕಾಂಬಿನೇಷನ್ ಚೆನ್ನಾಗಿದೆ, ಇಟ್ಸ್ ಚೆನ್ನಾಗಿ ಕಾಣಿಸುತ್ತೆ ಅನ್ನೋಗೋಸ್ಕರ ತಗೊಂಡಿರೋದು ಸರ್ ಇದು. ಓಕೆ, ಸೊ ಇದರಲ್ಲಿ ನಾವು ಬೇಕಾದ್ರೆ ಮೂವಬಲ್ ಮಾಡ್ಬೋದು, ಓಪನಬಲ್ ಟೈಪ್ ಮಾಡ್ಕೊಬೋದು. ಇದು ಬಂದ್ಬಿಟ್ಟು ನಾವು ಫುಲ್ ಸೇಫ್ಟಿ ಪರ್ಪಸ್ ಮಾಡ್ಕೊಂಡಿರೋದು ಸರ್. ಈಗ ಎಲ್ಲ ಇರ್ತಾರೆ, ಅದೇನಾಗುತ್ತೋ ಎನಿ ಟೈಮ್ ಪ್ರಾಬ್ಲಮ್ಸ್ ಕೂಡ ಆಗ್ಬೋದು, ಹಂಗಾಗಿ ಬೀಮ್ ಬಾಟಮ್ ತನಕ ಸೇಫ್ಟಿ ಪರ್ಪಸ್ ಕೊಟ್ಟು ತಗೊಂಡಿದ್ದೀವಿ ಸರ್. ಸೊ ಇವಾಗ ನೆಕ್ಸ್ಟ್ ಒಳಗೆ ಹೋಗೋಣ. ಆ್ಯಕ್ಚುಲಿ ಸ್ಟ್ರೆಂತ್ ಥಿಕ್ನೆಸ್ ಕೂಡ ಚೆನ್ನಾಗಿದೆ. ಓಕೆ, ಸೊ ಇವಾಗ ಒಳಗೆ ಬಂದಿದ ತಕ್ಷಣ ನೋಡ್ತಿರ್ಬೋದು ಯೂಜ್ ಪಾರ್ಕಿಂಗ್ ಸ್ಪೇಸ್ ಇದೆ ಅಲ್ಲ ಮೇಡಮ್, ಇಲ್ಲಿ ಆಲ್ಮೋಸ್ಟ್ ಒಂದು 2 ಕಾರ್ಸ್ ಪಾರ್ಕ್ ಮಾಡೋ ಒಂದು ಆಲ್ಮೋಸ್ಟ್ 23x20 ಡೈಮೆನ್ಷನ್ ಪಾರ್ಕಿಂಗ್ ಪ್ರೊವೈಡ್ ಮಾಡ್ಕೊಂಡಿದೀವಿ ಸರ್ ನಾವು. ಇಲ್ಲಿ 2 ಕಾರ್ಸ್ ಮತ್ತೆ ಈ ಕಡೆ ಎಲ್ಲ ಇದು ಬೈಕ್ಸ್ ಸ್ಕೂಟಿ ಏನಾದರೂ ಇದ್ರೆ ಇಲ್ಲಿ ಪಾರ್ಕಿಂಗ್ ಮಾಡ್ಕೊಬಹುದು ಸರ್ ಅದು. ಓಕೆ, ಸೊ ಇಲ್ಲಿ ಯಾವ ತರ ಎಲ್ಲ ಪ್ಲಾನ್ ಮಾಡಿದ್ದೀರಾ ಅದ್ರ ಬಗ್ಗೆ? ಆಕ್ಚುಲಿ ಇಲ್ಲೊಂದು ವಾಶ್ರೂಮ್ ಪ್ರೊವೈಡ್ ಮಾಡಿದೀವಿ ಸರ್, ಯಾಕಂದ್ರೆ ಸೆಕ್ಯೂರಿಟಿಗೋಸ್ಕರನೂ ಆಗುತ್ತೆ. ಈಗ ಪಕ್ಕದಲ್ಲಿ ಇದು ಶಾಪ್ ಬೇರೆ ಇದೆಯಲ್ಲ, ಅವ್ರು ಬೇರೆ ಯೂಸ್ ಮಾಡ್ಕೊಬಹುದು, ಅದಕ್ಕೋಸ್ಕರ ಇಲ್ಲೊಂದು ವಾಶ್ರೂಮ್ ಪ್ರೊವೈಡ್ ಬರುತ್ತೆ. ಸೊ ಮೇನ್ ಯೂನಿಟ್ಸ್ ಎಲ್ಲ ಇಲ್ಲೇ ಬರುತ್ತೆ. ಹೌದು ಸರ್, ಎಲ್ಲ ಎಲೆಕ್ಟ್ರಿಕಲ್ ಏನೇನು ಸ್ವಿಚಸ್ ಇದು ಮೇನ್ ಕನೆಕ್ಷನ್ಸ್ ಏನೇನಿದೆ ಎಲ್ಲ ಇಲ್ಲಿ ಪ್ರೊವೈಡ್ ಮಾಡ್ಕೊಂಡಿದೀವಿ. ಇದು ಬಂದ್ಬಿಟ್ಟು ಆಂಕರ್ ರೋಮಾ ಸ್ವಿಚಸ್ ಯೂಸ್ ಮಾಡ್ಕೊಂಡಿದೀವಿ ಸರ್ ನಾವು. ಸೊ ಸಿಮೆಂಟ್ ಯಾವ್ದು ಯೂಸ್ ಮಾಡಿದ್ದೀವಿ? ಸಿಮೆಂಟ್ ಬಂದ್ಬಿಟ್ಟು ಅಲ್ಟ್ರಾಟೆಕ್ ಯೂಸ್ ಮಾಡ್ಕೊಂಡಿದೀವಿ ಸರ್. ಓಕೆ, ಸೂಪರ್. ನೆಕ್ಸ್ಟ್ ಇಲ್ಲಿ ಫ್ಲೋರಿಂಗ್ ಅಂತ ಬಂದಾಗ ಯೂಶಲಿ ಆಂಟಿ ಸ್ಕಿಡ್ ಬರುತ್ತೆ. ಸೊ ಇದು ಯಾವ ತರ? ಇದು ಸೇಮ್ ಆಂಟಿ ಸ್ಕಿಡ್ ಟೈಲ್ಸ್ ಅದು ಕೊಟ್ಟಿರೋದು ಸರ್, ಯಾಕಂದ್ರೆ ಕಾರ್ ವಾಶ್ ಮಾಡ್ತಾ ಇರ್ತಾರೆ, ನೆಕ್ಸ್ಟ್ ಏನಾದ್ರು ಸ್ಕಿಡ್ ಏನಾದ್ರು ಆಗ್ಬೋದು, ಅದಕ್ಕೋಸ್ಕರ ನಾವು ಆಂಟಿ ಸ್ಕಿಡ್ ಯೂಸ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಇವಾಗೆಲ್ಲ ಏನಂದ್ರೆ ಗ್ಯಾಸ್ ಕನೆಕ್ಷನ್ಸ್ ಎಲ್ಲ ಕೆಳಗಿಂದಾನೆ ಸ್ಟಾರ್ಟ್ ಮಾಡ್ತಾರೆ. ಸೊ ಎಲ್ಲಿ ಗ್ಯಾಸ್ ಪ್ರೊವಿಷನ್? ನಮಗೆ ಇಲ್ಲಿ ಸ್ಟೇರ್ ಕೇಸ್ ಬಿಲೋ ನಮಗೆ ಸ್ಪೇಸ್ ಇತ್ತು ಸರ್, ಹಂಗಾಗಿ ಪರ್ ಯೂನಿಟ್ 2 ಅನ್ನೋ ತರ ಗ್ಯಾಸ್ ಪ್ರೊವೈಡ್ ಮಾಡ್ಕೊಟ್ಟಿದ್ದೀವಿ. ಗ್ಯಾಸ್ ಪ್ರೊವೈಡ್ ಮಾಡಿದ್ದೀವಿ. ಸೊ ಅಲ್ಲೂ ಒಂದು ಟ್ಯಾಂಕ್. ಹೌದು ಸರ್, ಹೌದು ಅಲ್ಲೊಂದು ಬರುತ್ತೆ. ಬೋರ್ವೆಲ್ ಮತ್ತೆ 2 ಪ್ರೊವೈಡ್ ಮಾಡಿದ್ದೀವಿ. ಓಕೆ, ಸೊ ನೆಕ್ಸ್ಟು ಯೂಶಲಿ ಬಂದರೆ ಒಂದು ಸ್ಟೇರ್ ಕೇಸ್ ಕೊಟ್ಟಿದ್ದೀರಾ, ಮತ್ತು ಒಂದು ಅಪಾರ್ಟ್ಮೆಂಟ್ಸ್ ಅಂತ ಬಂದರೆ ಒಂದು ಲಿಫ್ಟ್ ಆಕ್ಸೆಸ್ ಕೂಡ ಇರುತ್ತೆ. ಸೊ ಲಿಫ್ಟ್ ಸಹ ಹೌದು ಸರ್, ಲಿಫ್ಟ್ ಸಹ ನಾವು ಪ್ರೊವೈಡ್ ಮಾಡಿಕೊಟ್ಟಿದ್ವಿ, ಯಾಕಂದ್ರೆ ಇದು ಕಂಪ್ಲೀಟ್ಲಿ ಮಿನಿ ಅಪಾರ್ಟ್ಮೆಂಟ್ ಇರೋದಲ್ವಾ, ಹಂಗಾಗಿ 4 ಪರ್ಸನ್ಗೋಸ್ಕರ ಲಿಫ್ಟ್ ಪ್ರೊವೈಡ್ ಮಾಡ್ಕೊಟ್ಟಿದ್ದೀವಿ. ಇಲ್ಲಿ ನೋಡ್ಬೋದು ನೀವು ಹೈಟು ಸಹ ಮಾಡಿದ್ದೀವಿ, ಯಾಕಂದ್ರೆ ಇಲ್ಲಿ ಕಾರ್ ವಾಶು ಏನಾದ್ರು ಗಾಡಿಗಳು ನಿಲ್ಸೋಕೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅನ್ನೋಕ್ಕೋಸ್ಕರ ಒಂದು ಹಾಫ್ ಇದರಲ್ಲಿ ಹೈಟ್ ಮಾಡಿ. ಸೊ ಇದು ಯಾವ ಮೆಟೀರಿಯಲ್ ಬರುತ್ತೆ? ಇದೆಲ್ಲ ಗ್ರಾನೈಟೇ ಯೂಸ್ ಮಾಡ್ಕೊಂಡಿದ್ದು, ಆಮೇಲೆ ಇದು ಕ್ಲಾಡಿಂಗ್ ಕೂಡ ಗ್ರಾನೈಟೇ ಯೂಸ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ, ಸೊ ಈ ಕಡೆ ಬಂದರೆ ಒಂದು 1 RK ಮನೆ ಕೂಡ ಇದೆ. ಯೂಶಲಿ ಮೇಡಮ್ ಏನಾಗುತ್ತೆ ಅಂದರೆ ಇವಾಗೆಲ್ಲ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಲೆಕ್ಟ್ರಿಕ್ ಕಾರ್ಸ್ ಎಲ್ಲ ಬಂದಮೇಲೆ ಸಾಕೆಟ್ಸ್ ಕೇಳ್ತಾರೆ. ಸೊ ಸಾಕೆಟ್ಸ್ ಎಲ್ಲ ಇಲ್ಲಿ ಪ್ರೊವೈಡ್ ಮಾಡ್ಕೊಟ್ಟಿದ್ದೀವಿ ಸರ್ ನಾವು. ಸ್ವಿಚಸ್ ಎಲ್ಲ ಇಲ್ಲಿ ಆಂಕರ್ ರೋಮಾ ಇದ್ರದ್ದು ಬ್ರ್ಯಾಂಡ್ ಇಂದು ಇಲ್ಲಿ ಸ್ವಿಚಸ್ ಪ್ರೊವೈಡ್ ಮಾಡ್ಕೊಟ್ಟಿದ್ದೀವಿ ಸರ್. ನೆಕ್ಸ್ಟ್ ಇಲ್ಲಿ ಸೇಫ್ಟಿ ಪರ್ಪಸ್ಗೋಸ್ಕರ PVC ಬ್ಲೈಂಡ್ಸ್ ಸಹ ಅಂದ್ರೆ ಮಳೆ ನೀರು ಏನಾದ್ರು ಇನ್ಸೈಡ್ ಆಗಬಾರ್ದು ಅನ್ನೋಕ್ಕೋಸ್ಕರ ಅದನ್ನು ಸಹ ಪ್ರೊವೈಡ್ ಮಾಡ್ಕೊಟ್ಟಿದ್ದೀವಿ ಸರ್. ಓಕೆ, ಸೊ ಇದು ವಾಸ್ತು ಪ್ರಕಾರವಾಗಿ ಯಾವ ಫೇಸಿಂಗ್ ಬರುತ್ತೆ? ಆಕ್ಚುಲಿ ವಾಸ್ತು ಪ್ರಕಾರ ನಾರ್ತ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ ಸರ್. ಇದು ಬಂದ್ಬಿಟ್ಟು ಟೀಕ್ ಹುಡ್ ಬರುತ್ತೆ ಸರ್. ಸ್ಟ್ಯಾಂಡರ್ಡ್ ಡೈಮೆನ್ಷನ್ ಡೋರ್ ಪ್ರೊವೈಡ್ ಮಾಡ್ಕೊಟ್ಟಿರೋದು. ಓಕೆ, ಸೊ ಟೀಕ್ ವುಡ್ ಬರುತ್ತೆ. ಹೌದು ಸರ್, ಹೌದು ಟೀಕ್ ವುಡ್ ಬರುತ್ತೆ. ಸೊ ನೆಕ್ಸ್ಟ್ ಮನೆ ಒಳಗೆ ಬಂದಿದ ತಕ್ಷಣ ಇಲ್ಲಿ ಎಷ್ಟು ಡೈಮೆನ್ಷನ್ ಇರಬಹುದು? ಆಕ್ಚುಲಿ 10x11 ಡೈಮೆನ್ಷನ್. 10x11. ಎಸ್ ಸರ್, 10x11 ಕೊಟ್ಟಿದ್ದೀವಿ. ಓಕೆ, ಫ್ಲೋರಿಂಗ್ ಎಲ್ಲ ಯಾವ್ದು ಯೂಸ್ ಮಾಡಿದ್ದೀವಿ? ಫ್ಲೋರಿಂಗ್ ಎಲ್ಲ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದೀವಿ ಸರ್ ಇದು. ಸೊ ಇದು ಕೂಡ ಆಕ್ಚುಲಿ ಎಷ್ಟೊಂದು ಜನ ಏನಂದ್ರೆ ಚಿಕ್ಕ ಇದು ಮಾಡ್ತಾರೆ, ಬಟ್ ಇದು ತುಂಬಾನೇ ದೊಡ್ಡದಿದೆ. ಹೌದು ಸರ್, ಹೌದು ಅದು ಡೈಮೆನ್ಷನ್ಗೋಸ್ಕರ ಪರ್ಪಸ್ಗೋಸ್ಕರ ಯೂಸ್ ಮಾಡ್ಕೊಂಡಿದ್ದೀವಿ ಸರ್ ಅದು. ಸೊ ನೆಕ್ಸ್ಟ್ ಒಳಗೆ ಹೋದ್ರೆ ಒಂದು ಕಿಚನ್ ಟೈಪ್ ಬರುತ್ತೆ ಇಲ್ಲಿ. ಆಕ್ಚುಲಿ ಇದು ಬ್ಯಾಚುಲರ್ಗೋಸ್ಕರ ರೆಂಟ್ ಆಲ್ರೆಡಿ ಆಕ್ಯುಪೈ ಆಗಿದೆ ಸರ್. ಬ್ಯಾಚುಲರ್ ಪರ್ಪಸ್ಗೋಸ್ಕರ 1 RK ಡಿಸೈನ್ ಮಾಡಿಕೊಟ್ಟಿರೋದು ನಮ್ಮ ಕಡೆ. ಆಕ್ಚುಲಿ ಕ್ಲೈಂಟ್ ರಿಕ್ವೈರ್ಮೆಂಟ್ ಗ್ರೌಂಡ್ ಫ್ಲೋರ್ ಅಲ್ಲಿ ನಮಗೆ ಒಂದು 1 RK ಬೇಕಾಗುತ್ತೆ ಅಂತ ಕೇಳಿದ್ರು, ಯಾಕಂದ್ರೆ ಇಲ್ಲಿ ಬ್ಯಾಚುಲರ್ಸ್ ಬರ್ತಾರೆ ಅಂತ. ಸೊ ಹಂಗಾಗಿ 1 RK ಪ್ರೊವೈಡ್ ಮಾಡ್ಕೊಟ್ಟಿದ್ದೀವಿ ಸರ್. ಓಕೆ, ನೆಕ್ಸ್ಟ್ ಇಲ್ಲಿ ಒಂದು ವಾಶ್ರೂಮ್ ಕೂಡ ಸರ್. ವಾಶ್ರೂಮ್ ಬರುತ್ತೆ ಸರ್. ಇಲ್ಲಿ ಬಂದ್ಬಿಟ್ಟು ಒಂದು ವಾರ್ಡ್ರೋಬ್ ಪ್ರೊವೈಡ್ ಮಾಡ್ಕೊಟ್ಟಿದ್ವಿ. ಇದು ಬಂದ್ಬಿಟ್ಟು ಸೆರಾ ಎಲ್ಲ ಫಿಟ್ಟಿಂಗ್ಸ್ ಯೂಸ್ ಮಾಡ್ಕೊಂಡಿರೋದು ಸರ್ ನಾವು ವಾಶ್ರೂಮಿಗೆ ಬಂದ್ಬಿಟ್ಟು. ಓಕೆ, ಮೇಲ್ಗಡೆ ಸೀಲಿಂಗ್ ತನಕನೂ ಟೈಲ್ಸ್. ಹೌದು ಸರ್, ಹೌದು ಸರ್, ಇದು ಸೀಲಿಂಗ್ ತನಕನೂ ಪ್ರೊವೈಡ್ ಮಾಡ್ಕೊಂಡಿದ್ವಿ. ಸೊ ಇದು ಲಿಫ್ಟ್ ಆಕ್ಸೆಸ್ ಮೇಲ್ಗಡೆ ತನಕನೂ ಇದೆ ಸರ್. ಓನರ್ ಹೌಸ್ ತನಕನೂ ಲಿಫ್ಟ್ ಪ್ರೊವೈಡ್ ಮಾಡಿದ್ವಿ. ಇದರಲ್ಲಿ ಬಂದ್ಬಿಟ್ಟು 4 ಪರ್ಸನ್ ಕೆಪಾಸಿಟಿ ಇಡಿಸುತ್ತೆ ಸರ್. 4% ಕೆಪಾಸಿಟಿ ಬರುತ್ತೆ. ಓಕೆ, ಸೊ ಇವಾಗ ಮೇಲ್ಗಡೆ ಕೂಡ ಹೋಗಿ ನೋಡೋಣ ಯಾವ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಅಂತ. ಸೊ ನೆಕ್ಸ್ಟು ಇದು ಕೂಡ ನಾರ್ಮಲ್ ಗ್ರಾನೈಟ್ ಅಲ್ಲೇ ಬರುತ್ತೆ. ಇದು ವಿಡ್ತ್ ಬಂದ್ಬಿಟ್ಟು 3 ಫೀಟ್ ವಿಡ್ತ್ ಬರುತ್ತೆ ಸರ್. ಎಸ್ ಸರ್, 3 ಫೀಟ್ ವಿಡ್ತ್ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಲೈಟಿಂಗ್ ಪರ್ಪಸ್ಗೋಸ್ಕರ UPVC ಟಿಲ್ಟೆಡ್ ಗ್ಲಾಸ್ ನ ಯೂಸ್ ಮಾಡ್ಕೊಂಡಿದ್ದೀವಿ ಸರ್, ಯಾಕಂದ್ರೆ ಎನಿ ಟೈಮ್ ಲೈಟ್ ಆನ್ ಮಾಡ್ಕೊಂಡಿರಕ್ಕಾಗಲ್ಲ, ಅದಕ್ಕೋಸ್ಕರ ನ್ಯಾಚುರಲ್ ಲೈಟ್ ನ ಪ್ರೊವೈಡ್ ಮಾಡಿ. ನೆಕ್ಸ್ಟ್ ಇದು ಮೆಟೀರಿಯಲ್ಸ್ ಎಲ್ಲ ಯಾವ್ದು ಬರುತ್ತೆ? ಇದು SSC ಯೂಸ್ ಮಾಡ್ಕೊಂಡಿದ್ದೀವಿ ಸರ್. ಇದು ಡ್ಯೂರಬಿಲಿಟಿನೂ ಹೌದು, ಲಾಂಗ್ ಲಾಸ್ಟಿಂಗ್ ಅಲ್ಲೂ ಬರುತ್ತೆ ಸರ್. ನಮಗೆ ಏನು ಪ್ರಾಬ್ಲಮ್ ತುಕ್ಕಿಡಿಯೋದು ಆ ರೀತಿ ಏನು ಪ್ರಾಬ್ಲಮ್ ಆಗಲ್ಲ ನಮಗೆ, ಹಾಗಾಗಿ ಇದನ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಇಲ್ಲಿ 1 BHK ಒಂದು 2 BHK. ಹೌದು ಸರ್, 1 ಫ್ಲೋರ್ ಅಲ್ಲಿ 1 BHK ಒಂದು 2 BHK ಇದೇ ರೀತಿ 2 ಫ್ಲೋರ್ ಅಲ್ಲಿ ನಾವು ಮಾಡ್ಕೊಂಡಿದ್ದೀವಿ. 3rd ಫ್ಲೋರ್ ಬಂದ್ಬಿಟ್ಟು ಓನರ್ ಹೌಸ್, ಅದು 2 BHK ಮಾಡ್ಕೊಂಡಿದ್ದೀವಿ ಸರ್. ಓಕೆ, ಸೊ ಈ ಕಡೆ ನೋಡ್ತಿರ್ಬೋದು ಒಂದು 2 BHK ಬರುತ್ತಲ್ಲ ಹೌದು ಸರ್, ಹೌದು. ಓಕೆ,
ಸೊ ಇದು ಕೂಡ ಸ್ಟ್ಯಾಂಡರ್ಡ್ ಸೈಜ್ ಡೋರ್ಸೇ ಬರುತ್ತೆ ಸ್ಟ್ಯಾಂಡರ್ಡ್ ಸೈಜ್ ಅಲ್ಲೇ ಬರುತ್ತೆ ಟೀ ಕುಡ್ ಮತ್ತೆ ಇದು ಬ್ರಾಸ್ ಫಿಟ್ಟಿಂಗ್ಸ್ ಅಲ್ಲಿ ತಗೊಂಡಿದ್ದೀವಿ ಸರ್. ಓಕೆ, ಸೊ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಬಂದಿದ ತಕ್ಷಣ ಒಂದು ಹಾಲ್ ಏರಿಯಾ ಬರುತ್ತೆ ಲಿವಿಂಗ್. ಹೌದು ಹೌದು. ಸೊ ಇದು ಕೂಡ ಟಿವಿ, ಇದು ಆಕ್ಚುಲಿ ಯಾರು ರೆಂಟಲ್ ಪರ್ಪಸ್ ಅಲ್ಲಿ ಟಿವಿ ಯೂನಿಟ್ ಎಲ್ಲ ಪ್ರೊವೈಡ್ ಮಾಡ್ಕೊಡಲ್ಲ ಸರ್. ನಮಗೆ ಓನರ್ದು ರಿಕ್ವೈರ್ಮೆಂಟ್ ಇತ್ತು, ನೀವು ಟಿವಿ ಯೂನಿಟ್ ಕೂಡ ಎಲ್ಲ 1 BHK ಇರ್ಬೋದು 2 BHK ಇರ್ಬೋದು ರೆಂಟಲ್ ಪರ್ಪಸ್ ಬಿಲ್ಡಿಂಗಿಗೆ ಮಾಡಲೇಬೇಕು ಅಂತ, ಹಂಗಾಗೋಸ್ಕರ ವುಡ್ ಫಿನಿಶ್ ಲ್ಯಾಮಿನೇಟ್ ಅಲ್ಲಿ ಪ್ರೊವೈಡ್ ಮಾಡ್ಕೊಂಡಿದ್ವಿ. ಇದು ಕೆಳಗಡೆ ನೋಡ್ಬಿಟ್ಟು ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್. ಬುಕ್ಸ್ ಇಟ್ಕೊಬಹುದು, ಅವ್ರ ಟಿವಿ ಆಕ್ಸಿಸ್ ಏನಾದ್ರು ಇತ್ತು ಅಂದ್ರೆ ಅದನ್ನ ಕೂಡ ಪ್ರೊವೈಡ್ ಮಾಡ್ಕೊಬಹುದು. ಇಲ್ಲಿ ಬಂದ್ಬಿಟ್ಟು ವೆಂಟಿಲೇಷನ್ ಪರ್ಪಸ್ಗೆ ವಿಂಡೋ ಕೊಟ್ಟಿದ್ದೀವಿ. 2 ಟ್ರ್ಯಾಕ್ ಬರುತ್ತೆ, 1 ಮೆಶ್ ಬರುತ್ತೆ. ಆಕ್ಚುಲಿ ಯೂಶಲಿ ಯಾರು ಗ್ರಿಲ್ ಎಲ್ಲ ಪ್ರೊವೈಡ್ ಮಾಡ್ಕೊಡಲ್ಲ ಸರ್. ಈಗ ಕಿಡ್ಸ್ ಇರೋ ಮನೆಯಲ್ಲಿ ಗ್ರಿಲ್ ಸೇಫ್ಟಿ ಪರ್ಪಸ್ಗೋಸ್ಕರ ಇದನ್ನು ಪ್ರೊವೈಡ್ ಮಾಡ್ಕೊಂಡಿರ್ತೀವಿ. ಸೊ ನೆಕ್ಸ್ಟ್ ಬಂದ್ರೆ ಇಲ್ಲಿ ಒಂದು ಹೌದು ಸರ್, ಕಿಡ್ಸ್ ರೂಮ್ ಬರುತ್ತೆ. ಇದು ಕಿಡ್ಸ್ ರೂಮ್ ಇದೆ ಸರ್. ಓಕೆ, ಇಲ್ಲೊಂದು ಕಿಡ್ಸ್ ರೂಮ್ ಬರುತ್ತೆ. ಓಕೆ, ಸೊ ವೆಂಟಿಲೇಷನ್ ಏನು ಪ್ರಾಬ್ಲಮ್ ಇಲ್ಲ. ಆ ಕಡೆನೂ ವಿಂಡೋಸ್ ಇದೆ, ಈ ಕಡೆ ಇದೆ. ಮತ್ತೆ ನಮಗೆ ಇಲ್ಲೊಂದು ಬಾಲ್ಕನಿ ಕೂಡ ಕೊಟ್ಟಿದ್ದೀವಿ ಸರ್. ಪ್ರತಿ ಫ್ಲೋರ್ ಅಲ್ಲೂ ಕೂಡ ನಾವು ಇಲ್ಲೊಂದು ಬಾಲ್ಕನಿ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಸರ್. ವೆಂಟಿಲೇಷನ್ ಏನು ಪ್ರಾಬ್ಲಮ್ಸ್ ಇಲ್ಲ. ಇದು ಡಿಸೈನ್ ಪರ್ಪಸ್ಗೋಸ್ಕರ ಎಲಿವೇಶನ್ಗೂ ಚೆನ್ನಾಗಿ ಕಾಣುತ್ತೆ, ಮತ್ತೆ ಇಲ್ಲಿ ಚೆನ್ನಾಗಿ ಬರುತ್ತೆ. ಓಕೆ, ಸೊ ಈ ತರ ಪ್ರೊವೈಡ್ ಮಾಡಿದ್ರೆ ಮತ್ತೆ ಒಂದು ಸಿಟ್ ಔಟ್ ತರ ಅಲ್ಲಿ ಒಂದು. ಹೌದು ಸರ್, ಇಲ್ಲಿ ಸಿಟ್ ಔಟ್ ಕೂಡ ಮಾಡ್ಕೊಬಹುದು. ಈವ್ನಿಂಗ್ ಟೈಮ್ ಕೂತ್ಕೊಳ್ಳೋಕೆಲ್ಲ ಮಾಡ್ಕೊಬಹುದು. ಸೊ ನೆಕ್ಸ್ಟ್ ಬಂದ್ರೆ ಇಲ್ಲಿ ಒಂದು ಕಿಚನ್ ಬರುತ್ತೆ ಮಧ್ಯ. ಹೌದು ಸರ್. ಸೊ ಕಿಚನ್ ಏರಿಯಾ ಕೂಡ ಅಷ್ಟೇ ಒಂದು ಸ್ಪೇಷಿಯಸ್ ಆಗಿದೆ ಆಕ್ಚುಲಿ. ಹೌದು, ಗ್ರಾನೈಟ್ ಅಲ್ಲೇ ಮಾಡ್ಕೊಂಡಿರೋದು ಸರ್. ಇದು ಕೌಂಟರ್ ಟಾಪ್ ಬಂದ್ಬಿಟ್ಟು ಸಿಂಕ್ ಕೂಡ ನಾವು ಗ್ರಾನೈಟ್ ಅಲ್ಲೇ ಪ್ರೊವೈಡ್ ಮಾಡ್ಕೊಂಡಿರೋದು. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ನಾವು ಸ್ಟೋರೇಜ್ ಕೂಡ ಅಪ್ಪರ್ ಮತ್ತೆ ಲೋಯರ್ ಎರಡು ಕಡೆನೂ ಸ್ಟೋರೇಜ್ ಪ್ರೊವೈಡ್ ಮಾಡಿದೀವಿ. ಸಾಫ್ಟ್ ಕ್ಲೋಸರ್ ಬರುತ್ತೆ. ಸಾಫ್ಟ್ ಕ್ಲೋಸರ್ಸ್ ಬರುತ್ತೆ. ಎಲ್ಲ ಮಾಡರ್ನ್ ಟೈಪ್ ಕಿಚನ್, ಎಲ್ಲ ಮಾಡ್ಯುಲರ್ ಕಿಚನ್ ಸ್ಟೈಲ್ ಓನರ್ ಗೋಸಿಗೆ ಏನು ಕೊಡ್ತೀವೋ ಅದೇ ರೀತಿನೇ ಕೂಡ ರೆಂಟಲ್ ಬಿಲ್ಡಿಂಗಿಗೂ ಮಾಡ್ಕೊಂಡಿದೀವಿ ಸರ್. ಓಕೆ, ಸೊ ನೆಕ್ಸ್ಟ್ ಇಲ್ಲೊಂದು ಬೆಡ್ರೂಮ್ ಬರುತ್ತೆ. ಬೆಡ್ರೂಮ್. ಓಕೆ, ಇಲ್ಲೂ ಕಂಪ್ಲೀಟ್ ವಾರ್ಡ್ರೋಬ್ ಎಲ್ಲ ಮಾಡಿದೀರಾ? ಹೌದು ಸರ್, ಹೌದು. ಇಲ್ಲಿ ಬಂದ್ಬಿಟ್ಟು ವಾರ್ಡ್ರೂಮ್ಸ್ ಎಲ್ಲ ಕೊಟ್ಟಿದ್ದೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಕನ್ಸೀಲ್ಡ್ ಹ್ಯಾಂಗಲ್ಸ್. ಇದು ಕನ್ಸೀಲ್ಡ್ ಅಲ್ಲಿ ಬರುತ್ತೆ ಸರ್. ಇದು ಸೊ ಓಕೆ, ಸೊ ಇಲ್ಲಿ ಕೂಡ ಸೇಮ್ ಫ್ಲೋರಿಂಗ್. ಇಲ್ಲಿ ಸ್ವಲ್ಪ ಡೈಮೆನ್ಷನ್ ದೊಡ್ಡದಾಗುತ್ತೆ. ಹೌದು ಸರ್, ಡೈಮೆನ್ಷನ್ ದೊಡ್ಡದಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಒಂದು ವಾಶ್ರೂಮ್ ಬರುತ್ತೆ. ಹೌದು ಸರ್, ಇಲ್ಲಿ ಒಂದು ವಾಶ್ರೂಮ್ ಪ್ರೊವೈಡ್ ಮಾಡಿದ್ವಿ. ಓಕೆ, ಸೊ ಈಗ ಆ ಕಡೆ ನಾವು 2 BHK ನೋಡಿದ್ವಲ್ಲ, ಪಕ್ಕದಲ್ಲೇ ಬಂದ್ಬಿಟ್ಟು ಒಂದು 1 BHK ಬರುತ್ತೆ. ನೆಕ್ಸ್ಟ್ ಫ್ಲೋರಲ್ಲೂ ಆ್ಯಕ್ಚುಲಿ ಬಂದ್ಬಿಟ್ಟು ಸೇಮ್ ಪ್ಯಾಟ್ರನ್ನೇ ಬರುತ್ತೆ. ಅದಾದ್ಮೇಲೆ ಬಂದ್ಬಿಟ್ಟು ಓನರ್ ಹೌಸ್ ಬರುತ್ತೆ. ಸೊ ಇದು 1 BHK ಪ್ಯಾಟ್ರನ್ ಯಾವ ಥರ ಮಾಡಿದ್ದೀವಿ? ಆ್ಯಕ್ಚುಲಿ ಇದು ಸೇಮೇ ಸರ್. ಇದು ಟೀ ಕುಡ್ಡಲ್ಲೇ ಮಾಡ್ಕೊಂಡಿರೋದು. ಇದು ಬ್ರಾಸ್ ಫಿಟ್ಟಿಂಗ್ಸ್ ಎಲ್ಲ ಯೂಸ್ ಮಾಡ್ಕೊಂಡಿರೋದು ಸರ್. ಇದು ಬಂದ್ಬಿಟ್ಟು ಲಿವಿಂಗ್ ಸ್ಪೇಸ್ ಆಗುತ್ತೆ. ಲಿವಿಂಗ್ ಸ್ಪೇಸಲ್ಲಿ ನಾವು ವುಡ್ ಫಿನಿಶ್ ಲ್ಯಾಮಿನೇಟಲ್ಲಿ ಒಂದು ಟಿವಿ ಯೂನಿಟ್ಗೋಸ್ಕರ ಮಾಡ್ಕೊಂಡಿದ್ದೀವಿ ಸರ್. ಅದ್ರ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಸ್ಟೋರೇಜಸ್ ಅವರೆಲ್ಲ ಆಲ್ರೆಡಿ ಪ್ಲಾಂಟ್ಸ್ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಮಾಡ್ಕೊಂಡಿದ್ದೀವಿ. ಓಕೆ ಓಕೆ, ಸೊ ಇದು ಕಂಪ್ಲೀಟ್ಲಿ ವುಡನ್ ಫಿನಿಶ್ ಟೀಮ್ ಕಾನ್ಸೆಪ್ಟ್. ಹೌದು ಸರ್, ಇಲ್ಲೊಂದು ಬಾಲ್ಕನಿ ಮಾಡ್ಕೊಂಡಿದ್ದೀವಿ. ವೆಂಟಿಲೇಷನ್ ವಿತ್ ಲೈಟಿಂಗ್ ಪರ್ಪಸ್ಗೋಸ್ಕರ. ಈಗ ನಮ್ಮ ಬಿಲ್ಡಿಂಗ್ ಅಲ್ಲಿ ಎಲ್ಲೇ ನೋಡಿರೋ ಲೈಟಿಂಗು ಮತ್ತೆ ವೆಂಟಿಲೇಷನ್ ಏನು ಪ್ರಾಬ್ಲಮ್ಸ್ ಇಲ್ಲ ಸರ್. ಆಲ್ ಓವರ್ ಬಿಲ್ಡಿಂಗ್ಸ್ ಆಲ್ಮೋಸ್ಟ್ ನಾವು ವಿಂಡೋಸ್ ಎಲ್ಲ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಕಿಚನ್ ಬರುತ್ತೆ ಸರ್. ಮಾಡ್ಯುಲರ್ ಕಿಚನ್ ಥೀಮ್ ಅಲ್ಲೇ ಮಾಡ್ಕೊಂಡಿರೋದು. ಅಪ್ಪರ್ ಮತ್ತೆ ಲೋಯರ್ ಅಲ್ಲಿ ಸ್ಟೋರೇಜ್ ಕೂಡ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಸರ್. ಆಮೇಲೆ ಇದು ಡಿಸ್ಟರ್ಬ್ ಆಗಬಾರ್ದು ಅಂತ, ಲಿವಿಂಗ್ ಸ್ಪೇಸ್ ಅಲ್ಲಿ ಇರೋರಿಗೆ ಕಿಚನ್ ಇಂದ ಏನೋ ಡಿಸ್ಟರ್ಬ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಇಲ್ಲ ಪಾರ್ಟಿಷನ್ ವಾಲ್ ತರ ಮಾಡ್ಕೊಂಡಿದ್ದೀವಿ ಸರ್. ಓಕೆ ಓಕೆ, ಸೊ ನೆಕ್ಸ್ಟ್ ಬಂದ್ರೆ ಇಲ್ಲಿ ರೆಸ್ಟ್ ರೂಮ್ ಬರುತ್ತೆ. ಇಲ್ಲೊಂದು ಕಾಮನ್ ವಾಶ್ರೂಮ್ ಬರುತ್ತೆ. ಇಲ್ಲಿ ಬಂದ್ಬಿಟ್ಟು ಬೆಡ್ರೂಮ್ ಬರುತ್ತೆ ಸರ್. ಸೊ ಇಲ್ಲೂ ಅಟ್ಯಾಚ್ಡ್ ಲೈಕ್ ಇಲ್ಲೊಂದು ವಾಶ್ರೂಮ್ ಬರುತ್ತೆ. ಹೌದು ಸರ್, ಅದು ಕಾಮನ್ ಆಗಿ ಮಾಡ್ಕೊಂಡು, ಯಾಕಂದ್ರೆ 1 BHK ಅಲ್ವಾ, ಕಾಮನ್ ಆಗಿ ಒಂದು ಕೊಟ್ಕೊಂಡಿದ್ದೀವಿ. ಇದು ಸ್ಲೈಡಿಂಗ್ ವಾರ್ಡ್ರೋಬ್ ಇದೆ. ಪ್ರೊವೈಡ್ ಮಾಡಿದ್ದೀರಾ? ಓಕೆ, ಸೊ ಏನಂದ್ರೆ ವೆಂಟಿಲೇಷನ್ ಗಾಳಿ ಬೆಳಕಿಗೆ ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ಫ್ಯಾನ್ ಏನು ಆನ್ ಮಾಡಿಲ್ಲ ನೋಡಿ ಸರ್. ಕಂಪ್ಲೀಟ್ ಆಗಿ ನ್ಯಾಚುರಲ್ ವೆಂಟಿಲೇಷನ್, ನ್ಯಾಚುರಲ್ ಲೈಟಿಂಗ್ ಇಂದಾನೆ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಎಲ್ಲ ಬಿಲ್ಡಿಂಗ್ಸ್. ಸೊ ಇದು ಕಂಪ್ಲೀಟ್ಲಿ ಈ ತರ ಒಂದು ಪ್ಲಾನ್ ಮಾಡಿದ್ದೀರಾ, 2 BHK 1 BHK. ಓಕೆ, ಸೊ ನೆಕ್ಸ್ಟ್ ನೋಡ್ತಿರ್ಬೋದು ಇವಾಗ ಓನರ್ ಹೌಸ್. ಇಲ್ಲಿ ಯಾವ ತರ ಒಂದು ಡಿಸೈನ್ ಮಾಡಿದ್ದೀರಾ? ಆಕ್ಚುಲಿ ಇದು 7x4 ಇದೆ ಸರ್. ಸ್ಟ್ಯಾಂಡ್ ಡೈಮೆನ್ಷನ್ ಬಂದ್ಬಿಟ್ಟು ಇದು ಟೀ ಕುಡ್ ಮಾಡ್ಕೊಂಡಿರೋದು ಡೋರ್ಸ್. ಯಾಕಂದ್ರೆ ಇದು ಓನರ್ ಹೌಸ್ ಅಲ್ವಾ, ಟೀ ಕುಡ್ ಅಲ್ಲಿ ವಿತ್ ಗಣೇಶ ಡಿಸೈನ್ಸ್ ಕೊಟ್ಟಿದ್ದೀವಿ ನಾವು. ಗಣೇಶದ ಕಾರ್ವಿಂಗ್ಸ್ ಎಲ್ಲ ಮಾಡಿದ್ದೀರಾ, ಫುಲ್ ಡಿಸೈನ್ಸ್. ಸೊ ಇದು ನಾರ್ತ್ ಫೇಸಿಂಗ್ ಬರುತ್ತೆ. ಹೌದು ಸರ್, ಇದು ನಾರ್ತ್ ಫೇಸಿಂಗ್ ಬರುತ್ತೆ. ಏನಿದೆ ವಾಸ್ತು ಪ್ರಕಾರನೇ ಮಾಡ್ಕೊಂಡಿರೋದು ನಾವು ಓನರ್ ಹೌಸ್ ಬಂದ್ಬಿಟ್ಟು. ಓಕೆ, ಸೊ ಲಿವಿಂಗ್ ಏರಿಯಾ ಬಂದಿದ ತಕ್ಷಣ ಒಂದು ಹೈಲೈಟ್ ಅಂದ್ರೆ POP ಬರುತ್ತೆ. ಸರ್, ಸೊ ಇಲ್ಲಿ ಯಾವ ತರ ಒಂದು ಪ್ಲಾನಿಂಗ್ ಮಾಡಿದ್ದೀರಾ? ಆಕ್ಚುಲಿ ನೀವು ಟೈಲ್ಸ್ ನೋಡ್ಬೋದು ಸರ್. ನಾವು ಈಗ ಸ್ಮಾಲ್ ಟೈಲ್ಸ್ ಎಲ್ಲ ಇದ್ಬಿಟ್ರೆ ತುಂಬಾ ಕಂಜೆಸ್ಟೆಡ್ ಆಗ್ಬಿಡುತ್ತೆ ಏರಿಯಾ ಕೂಡ. ಅದಕ್ಕೋಸ್ಕರ ನಾವು ಸ್ಮಾರ್ಟ್ ಮಾರ್ಬಲ್ ಯೂಸ್ ಮಾಡ್ಕೊಂಡಿದ್ವಿ. ಸ್ವಲ್ಪ ದೊಡ್ಡದು ತರ ನಮಗೆ ಕಾಣಿಸುತ್ತೆ ಸರ್ ಅದು. ಓಕೆ, ಸೊ ವೆಂಟಿಲೇಷನ್ ಅಂತ ಬಂದ್ರೆ ಆ ಕಡೆನೂ ಬಾಲ್ಕನಿ, ಈ ಕಡೆಯಿಂದ ಯಾಕಂದ್ರೆ ಇಲ್ಲಿ ಒಂದು ಬಾಲ್ಕನಿ ಪ್ರೊವೈಡ್ ಮಾಡ್ಕೊಂಡಿದೀವಿ.
ಬಾಲ್ಕನಿಗೋಸ್ಕರ ಇಲ್ಲಿಂದನೂ ವೆಂಟಿಲೇಷನ್ ಪ್ರೊವೈಡ್ ಆಗುತ್ತೆ. ಮತ್ತೆ ನಾವು ಇಲ್ಲಿ UPVC ವಿಂಡೋ ವಿತ್ MS ಗ್ರಿಲ್ಸ್ ಅಲ್ಲಿ ಮಾಡ್ಕೊಂಡಿರೋದು. ಈಗ 2 ಟ್ರ್ಯಾಕ್ ಬರುತ್ತೆ, ಒಂದು ಮಾಸ್ಕಿಟೋ ಮೆಶ್ ಏನಾದ್ರು ಬರುತ್ತೆ ಸರ್, ಅದಕ್ಕೋಸ್ಕರ ಪ್ರೊವೈಡ್ ಮಾಡಿರೋದು. ಸೊ ಟಿವಿ ಯೂನಿಟ್ ಬಂದ್ರೆ ಯಾವ ತರ ಒಂದು ಡಿಸೈನ್ ಮಾಡಿದ್ದೀರಾ? ಆಕ್ಚುಲಿ ಇದು ಬಂದ್ಬಿಟ್ಟು ಮಾರ್ಬಲ್ ಫಿನಿಶ್ ಲ್ಯಾಮಿನೇಟ್ ಕೊಟ್ಟಿರೋದು ಸರ್. ಬ್ಯಾಕ್ ಸೈಡ್ ಅಲ್ಲಿ ರಾಫ್ಟರ್ ಪ್ರೊವೈಡ್ ಮಾಡ್ಕೊಂಡಿದ್ವಿ. ಇದು ಕಂಪ್ಲೀಟ್ ವಾಲ್ ತಂಗುನು ಪ್ರೊವೈಡ್ ಮಾಡ್ಕೊಂಡಿದ್ವಿ. ಅಲ್ಲೆಲ್ಲ ಫೋಕಸ್ ಲೈಟ್ ಬರುತ್ತೆ. ಸೊ ಇನ್ನ ವರ್ಕ್ ಕೂಡ ಮಾಡ್ತಿರೋದು. ಓಕೆ, ಇನ್ನ ವರ್ಕ್ ಕೂಡ ನಡೀತಾ ಇದೆ. ಸೊ ಈ ಕಡೆ ಬಂದ್ರೆ ಪಾರ್ಟಿಷನ್ ಏರಿಯಾ ಬರುತ್ತೆ. ಇಲ್ಲಿ ಬಂದ್ಬಿಟ್ಟು ಶೋಕೇಸ್ ಐಟಮ್ಸ್ ಏನಾದ್ರು ಗಿಫ್ಟ್ ಮೆಟೀರಿಯಲ್ಸ್ ಏನಾದ್ರು ಇಟ್ಕೊಳ್ಳೋಕೋಸ್ಕರ ಪ್ರೊವೈಡ್ ಮಾಡ್ಕೊಂಡಿರೋದು. ಈ ಕಡೆ ಬಂದ್ಬಿಟ್ಟು ಇದು ಓಪನ್ ಪೂಜಾ ರೂಮ್ ಸರ್. ಇದು ಓಕೆ, ಓಪನ್ ವುಡ್ ಫಿನಿಶ್ ಅಲ್ಲಿ ಮಾಡ್ಕೊಂಡಿರೋದು. ಇದು ಮಾರ್ಬಲ್ ಬಂದ್ಬಿಟ್ಟು ಇದು ಗೋಲ್ಡನ್ ಬೀಡಿಂಗ್ಸ್ ಕೊಟ್ಟಿದ್ದೀರಾ. ಓಕೆ, ಇದು ಕೆಳಗಡೆ ಪೂಜಾ ಸಾಮಾನು ಇಟ್ಕೊಳ್ಳೋಕೆ ಸ್ಟೋರೇಜ್ ಪ್ರೊವೈಡ್ ಮಾಡ್ಕೊಂಡಿದೀವಿ. ಓಕೆ, ಸೊ ಇಲ್ಲಿ ಟೋಟಲ್ ಆಗಿ 2 ರೂಮ್ ಬರುತ್ತೆ. ಹೌದು ಸರ್. ಇದು ಮಾಸ್ಟರ್ ಬೆಡ್ರೂಮ್ ಬಂದ್ಬಿಟ್ಟು ಇದು ಫ್ಲಶ್ ಡೋರ್ ಮಾಡ್ಕೊಂಡಿರೋದು, ಲ್ಯಾಮಿನೇಟ್ ಫ್ಲಶ್ ಡೋರ್ ಮಾಡ್ಕೊಂಡಿರೋದು. ಓಕೆ, ಇದು ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ಆ ಕಡೆ ಕೂಡ ಒಂದು ವಿಂಡೋ ಪ್ರೊವಿಷನ್ ಮಾಡಿದ್ರೆ, ಮತ್ತೆ ಇಲ್ಲೂ ಒಂದು ಅಲ್ಲೂ ಕೂಡ ನಾವು ವಾರ್ಡ್ರೋಬ್ ಮಾಡ್ಕೊಂಡು ಅದ್ರ ನೆಕ್ಸ್ಟ್ ಬಂದ್ಬಿಟ್ಟು ಸಿಟ್ ಔಟ್ ಏರಿಯಾ ತರ ಬಾಟಮ್ ಅಲ್ಲಿ ಸ್ಟೋರೇಜ್ ಯೂಸ್ ಮಾಡ್ಕೊಂಡು ಯಾವ ಏರಿಯಾನು ಕೂಡ ನಾವು ವೇಸ್ಟ್ ಮಾಡ್ಕೊಂಡಿಲ್ಲ ಸರ್. ಮೇಲ್ಗಡೆ ಸಿಟ್ ಔಟ್ ಇರುತ್ತೆ, ಕೆಳಗಡೆ ಸ್ಟೋರೇಜ್ ಪ್ರೊವೈಡ್ ಮಾಡ್ಕೊಂಡಿದೀವಿ. ಇದು ಓಪನಬಲ್ ಬರುತ್ತೆ ಸರ್ ಸ್ಟೋರೇಜ್. ಓಕೆ, ಸೊ ಎಲ್ಲಾನು ಸಾಫ್ಟ್ ಕ್ಲೋಸಸ್ ಬರುತ್ತೆ. ಹೌದು ಸರ್, ಎಲ್ಲ. ಓಕೆ, ಇದು ಗ್ರೇ ಥೀಮ್ ಕಾನ್ಸೆಪ್ಟ್ ಯೂಸ್ ಮಾಡಿರೋ. ಸೊ ಪೇಂಟ್ ಮ್ಯಾಚ್ ಮಾಡಿನೇ ಎಲ್ಲ ಮಾಡಿರೋದು. ಹೌದು ಸರ್, ಕಂಪ್ಲೀಟ್ ಪೇಂಟ್ ಮ್ಯಾಚ್ ಮಾಡ್ಕೊಂಡೇ ಮಾಡಿರೋದು. ಇಲ್ಲಿ ಬಂದ್ಬಿಟ್ಟು ವಾಶ್ರೂಮ್ ಬರುತ್ತೆ ಸರ್. ಓಕೆ, ಇಲ್ಲೊಂದು ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಇಲ್ಲಿ ನೀವು ನೋಡಬಹುದು ಡ್ರೈ ಮತ್ತೆ ವೆಟ್ ಕಾನ್ಸೆಪ್ಟ್ ಅಲ್ಲಿ ಮಾಡ್ಕೊಂಡಿರೋದು. ಓಕೆ, ಡ್ರೈ ಮತ್ತೆ ವೆಟ್ ಕಾನ್ಸೆಪ್ಟ್ ಅಲ್ಲಿ, ಯಾಕಂದ್ರೆ ವಾಟರ್ ಎಂಟರ್ ಆಗಬಾರ್ದು ಅನ್ನೋಕ್ಕೋಸ್ಕರ ಡ್ರೈ ಮತ್ತೆ ವೆಟ್ ಕಾನ್ಸೆಪ್ಟ್ ಅಲ್ಲಿ ಮಾಡ್ಕೊಂಡಿದ್ವಿ. ಫ್ಲೋರಿಂಗ್ ಟು ಸೀಲಿಂಗ್ ತನಕನೂ ಟೈಲ್ಸ್ ಇದೆ. ಕಂಪ್ಲೀಟ್ ನೀವು ಇನ್ನೊಂದು ನೋಡಬಹುದು, ನಾವು ಓನರ್ ಹೌಸ್ ಅಲ್ಲಿ 12 ಫೀಟ್ ಸೀಲಿಂಗ್ ಹೈಟ್ ಕೊಟ್ಟಿರೋದು. 12 ಫೀಟ್ ಸೀಲಿಂಗ್ ಹೈಟ್ ಬರುತ್ತೆ. ಯಾಕಂದ್ರೆ ವೆಂಟಿಲೇಷನ್ ಮತ್ತೆ ಲೈಟಿಂಗ್ ಪರ್ಪಸ್ ಅದಕ್ಕೋಸ್ಕರ 12 ಫೀಟ್. ಕೆಳಗಡೆ ರೆಂಟಲ್ ಬಿಲ್ಡಿಂಗ್ ಅಲ್ಲೆಲ್ಲ ನಾವು 10 ಫೀಟ್ ಪ್ರೊವೈಡ್ ಮಾಡ್ಕೊಂಡಿದೀವಿ. 10 ಫೀಟ್ ಓನರ್ ಇಂದ ರಿಕ್ವೈರ್ಮೆಂಟ್ ಇದೆ, 12 ಫೀಟ್ ಬೇಕೇ ಬೇಕು ಅನ್ನೋಕ್ಕೋಸ್ಕರ ಹಂಗಾಗಿ 12 ಫೀಟ್ ಸೀಲಿಂಗ್ ಹೈಟ್ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಕಿಚನ್ ಸರ್. ಸೊ ಈ ಕಡೆ ಕಿಚನ್ ಏರಿಯಾ ಬರುತ್ತೆ. ಎಲ್ಲಾನು ಫುಲ್ ಗ್ಲಾಸಿ ಆಗಿ ಗ್ಲಾಸಿ ಫಿನಿಶ್ ಅಲ್ಲೇ ನಾವು ಸ್ಟೋರೇಜ್ ಎಲ್ಲ ಪ್ರೊವೈಡ್ ಮಾಡ್ಕೊಂಡಿರೋದು. ಇದೆಲ್ಲ ನಾವು ಡಿಫ್ರೆಂಟ್ ಸ್ಟೈಲ್ ಯೂಸ್ ಮಾಡಿದೀವಿ ಸರ್. ಈಗ ಓಪನಬಲ್ ಕೊಟ್ಟಿಲ್ಲ, ಎಲ್ಲಾ ಕಡೆ ಡಿಫ್ರೆಂಟ್ ಸ್ಟೈಲ್ ಅಲ್ಲೇ ಮಾಡ್ಕೊಂಡಿದೀವಿ. ಓಕೆ, ಮೇಲ್ಗಡೆ ಪ್ರೊಫೈಲ್ ಲೈಟ್ಸ್ ಕೂಡ ಹಾ ಸರ್, ಆ ಕಡೆ ಕೊಟ್ಟಿದ್ದೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಕ್ವಾಡ್ಸ್ ಸಿಂಕ್ ಪ್ರೊವೈಡ್ ಮಾಡ್ಕೊಂಡಿರೋದು. ಕ್ವಾಡ್ಸ್ ಬರುತ್ತೆ ಈ ಸಿಂಕ್. ಇದು ಎಲ್ಲ ಓಪನ್, ಇದು ಸಾಫ್ಟ್ ಕ್ಲೋಸರ್ ಅಲ್ಲೇ ಮಾಡ್ಕೊಂಡಿರೋದು. ಎಲ್ಲ ಸಾಫ್ಟ್ ಕ್ಲೋಸಸ್. ಓಕೆ, ನೆಕ್ಸ್ಟ್ ಈ ಕಡೆ ಶಟರ್ ಟೈಪ್. ಹೌದು ಸರ್, ಇದು ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಯೂಸ್ ಮಾಡೋಣ ಅಂದಕ್ಕೋಸ್ಕರ ಎಲ್ಲದನ್ನು ಒಂದೇ ವಾರ್ಮ್ ಎಲ್ಲೋ ಪ್ರೊವೈಡ್ ಮಾಡ್ಕೊಟ್ಟಿಲ್ಲ ನಾವು, ಕಲರ್ಸ್ ಎಲ್ಲ. ಇದೊಂದು ಶಟರ್ ತರ ಯೂಸ್ ಮಾಡ್ಕೊಂಡಿರೋದು. ಇದು ಡಿಫ್ರೆಂಟ್ ಒಂದು ಪ್ಯಾಟರ್ನ್ ಬರುತ್ತೆ, ಯೂಸ್ ಮಾಡ್ಕೊಬಹುದು. ಕಿಚನಿಗೆ ಒಂದು ಗ್ಲಾಸಿ ಲುಕ್ ಅಲ್ಲೇ ಕಾಣುತ್ತೆ ಸರ್. ಈಗ ಅದು ಗ್ಲಾಸಿ ಆಗಿರೋದ್ರಿಂದ ಇಲ್ಲೊಂದು ಗ್ರೇ ಕಲರ್ ಏನೋ ಕಾಣಿಸುತ್ತೆ ಅನ್ನೋಕ್ಕೋಸ್ಕರನೇ ಮಾಡ್ಕೊಂಡಿರೋದು ಇದು. ಈ ಕಡೆ ಯುಟಿಲಿಟಿ ಬರುತ್ತೆ. ಹೌದು, ಅಲ್ಲೊಂದು ಯುಟಿಲಿಟಿ ಪ್ರೊವೈಡ್ ಮಾಡಿದೀವಿ. ನೆಕ್ಸ್ಟ್ ಈ ಕಡೆ ಒಂದು ರೂಮ್ ಬರುತ್ತಲ್ಲ ಮೇಡಮ್? ಹೌದು ಸರ್. ಸರ್ ಇಲ್ಲಿ ಒಂದು ವಾಶ್ ಬೇಸಿನ್ ಬರುತ್ತೆ. ಕಂಪ್ಲೀಟ್ ಆಗಿಲ್ಲ ಇನ್ನ ಬಿಲ್ಡಿಂಗ್, ಸ್ವಲ್ಪ ಆನ್ಗೋಯಿಂಗ್ ಜಸ್ಟ್ ಫಿನಿಶಿಂಗ್ ವರ್ಕ್ಸ್ ಎಲ್ಲ ಆಗ್ತಾ ಇದೆ, ಹಂಗಾಗಿ ಮಾಡ್ಕೊಂಡಿರೋದು. ಇಲ್ಲೊಂದು ಕಾಮನ್ ವಾಶ್ರೂಮ್ಸ್ ಪ್ರೊವೈಡ್ ಮಾಡಿದೀವಿ. ಎಲ್ಲ ಜಾಗ್ವರ್ ಬ್ರ್ಯಾಂಡ್ ಯೂಸ್ ಮಾಡ್ಕೊಂಡಿರೋದು ಸರ್. ಕಂಪ್ಲೀಟ್ ವಾಲ್ ಸೀಲಿಂಗ್ ತನಕನೂ ಟೈಲ್ಸ್. ಓಕೆ ಓಕೆ ಓಕೆ. ಸೊ ನೆಕ್ಸ್ಟ್ ಬಂದರೆ ಇಲ್ಲೊಂದು ರೂಮ್ ಬರುತ್ತೆ. ಹಾಂ ಸರ್, ಇಲ್ಲೊಂದು ಬೆಡ್ರೂಮ್ ಬರುತ್ತೆ. ಇದು ಸ್ಲೈಡಿಂಗ್ ವಾರ್ಡ್ರೋಬ್ ಪ್ರೊವೈಡ್ ಮಾಡಿದ್ದು ವಿತ್ ಕನ್ಸಿಲ್ ಹ್ಯಾಂಡಲ್ಸ್ ಅಲ್ಲಿ. ಇದು ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಬರುತ್ತೆ. ಇದಕ್ಕೂ ಕೂಡ ನಾವು ಪಿಒಪಿ ವರ್ಕ್ಸ್ ಎಲ್ಲ ಮಾಡ್ತಾ ಇದ್ದೀರಾ? ಓಕೆ. ಇಲ್ಲೂ ಕೂಡ ನಾವು ಎಲ್ಲ ಕಡೆನೂ ವೆಂಟಿಲೇಷನ್ ಏನು ಬೇಕೋ ಅದಕ್ಕೋಸ್ಕರ ನಾರ್ಮಲ್ ಲೈಟ್ ಆನ್ ಮಾಡೋದೇ ಬೇಡ, ಎಲ್ಲ ಕಡೆಯಿಂದ ನ್ಯಾಚುರಲ್ ಲೈಟಿಂಗ್ಸ್ ಬರುತ್ತೆ. ಲೈಟಿಂಗ್ಸ್ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಎಲ್ಲ ಕಡೆ. ಸರ್ ನಮಸ್ತೆ. ನಿಮ್ಮ ಹೆಸರು ಸರ್? ಸಿದ್ದರಾಜು. ಓಕೆ, ಸೊ ಇವರು ಆ್ಯಕ್ಚುಲಿ ಬಂದ್ಬಿಟ್ಟು ಮನೆ ಓನರು. ಸರ್ ಇವಾಗ ಏನಂದರೆ ಕ್ವಾಲಿಟಿ ಆಫ್ ವರ್ಕು ಮತ್ತು ಇವ್ರದ್ದು ಡಿಸೈನು ಅದರೆಲ್ಲ ನಿಮ್ಗೆ ಇಷ್ಟ ಆಯ್ತಾ ಹೆಂಗೆ ಸರ್? ಎಲ್ಲ ಇಷ್ಟ ಆಗಿದೆ. ನಮ್ಮ ಕೆಲವರು ಕೂಡ ನಮ್ಗೆ ಹತ್ರ ಈ ಕಡೆ ಬರೋರು ಹೋಗೋರು ಕೂಡ ಕೇಳ್ತಾರೆ, ಚೆನ್ನಾಗಿ ಬಂದಿದೆ ಬಿಲ್ಡಿಂಗು, ಫಸ್ಟ್ ಕ್ಲಾಸ್ ಆಗಿದೆ, ಇದೇ ಥರ ಡಿಸೈನ್ ನಾವು ಮಾಡಬೇಕಂತ ಸ್ವಲ್ಪ ಜನನು ಹೇಳಿದ್ರು. ಅದೇ ಅದೇನೆ ಗೃಹ ಪ್ರವೇಶ ಟೈಮಲ್ಲೂ ತುಂಬ ಜನ ಕೇಳಿರ್ತಾರೆ ನಿಮ್ಗೆ. ಕೇಳಿದ್ರೆ ಅವಾಗ ನಾವು ಹೇಳಿದ್ದೀವಿ. ಓಕೆ, ಹೇಳಿದ್ಮೇಲೆ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ ಅಷ್ಟೇ. ನಮಗೂ ಇಷ್ಟ ಆಯಿತು. ನಾವು ಇದನ್ನೇ ಮಾಡೋಕ್ಕೆ ಹೇಳಿ ನಾವು ಅವ್ರಿಗೆ ಇದು ಝೂಮ್ ಬಿಲ್ಡರ್ಗೆ ಹೇಳಿ ಮಾಡಿಸಿದ್ದೀವಿ. ಥ್ಯಾಂಕ್ ಯು ಸರ್.